ನಮಸ್ಕಾರ ಸ್ನೇಹಿತರೆ, ಪಂಚಮುಖಿ ಪ್ರಾಪರ್ಟೀಸ್ಗೆ ಸುಸ್ವಾಗತ. ಸ್ನೇಹಿತರೆ, ಈ ಸಬ್ ರೋಡ್ ನೋಡ್ತಾ ಇದ್ದೀರಲ್ಲ, ಈ ಸಬ್ ರೋಡ್ಗೆ ಅಟ್ಯಾಚ್ ಆದಂಗೆ 1 ಎಕರೆ 20 ಗುಂಟೆ ಲ್ಯಾಂಡು ಸ್ನೇಹಿತರೆ. ಆ್ಯಕ್ಚುಲಿ ಇದು ಚೀಪ್ ಲ್ಯಾಂಡ್ ಅಂತಲೇ ಹೇಳ್ಬೋದು. ರೇಟ್ ಅಂತೂ ನಿಮಗೆ ಇವತ್ತಿನ ರೇಟ್ಗಳೆಲ್ಲ ನೋಡಿದ್ರೆ ತುಂಬ ರೀಸನೇಬಲ್ ಆ್ಯಂಡ್ ತುಂಬ ಚೀಪಾಗಿದೆ. 1 ಎಕರೆ 20 ಗುಂಟೆ ಲ್ಯಾಂಡ್ ಇದು. ಟೋಟಲ್ ಬಾಕ್ಸ್ ಟೈಪ್ ಇದೆ ಬೌಂಡ್ರಿ ಅಂತ ನೋಡಿ. ಪಕ್ಕದಲ್ಲೆಲ್ಲ ರೈತರು ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ಮಣ್ಣಂತೂ ಸ್ನೇಹಿತರೆ ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಲು. ನಿಮಗೆ ಯಾವುದೇ ಬೆಳೆ ತೋಟ ಮಾಡೋಕ್ಕೆ ನಿಮಗೆ ಎಲ್ಲದಕ್ಕೂ ತುಂಬ ಅನುಕೂಲ ಇದೆ ಅಂತ ಹೇಳ್ಬೋದು. ಅದಲ್ಲದೆ ನಿಮಗೆ ಒಂದು 8ರಿಂದ 10 ಗುಂಟೆ ಖರಾಬ್ ಲ್ಯಾಂಡು ಸಹ ಅಟ್ಯಾಚ್ ಆಗಿದೆ ಸ್ನೇಹಿತರೆ ಈ ಲ್ಯಾಂಡಿಗೆ. ಒಂದೇನು ಅಂದರೆ ನಿಮಗೆ ಗೌರ್ಮೆಂಟ್ ಹದ್ಬಸ್ತೆಲ್ಲ ಆಗಿ ಕಂಪ್ಲೀಟು ಬೌಂಡ್ರಿ ಎಲ್ಲ ಕ್ಲಿಯರ್ ಇದೆ. ಪೇಪರು ಅಷ್ಟೇ A to Z ಎಲ್ಲ ರೆಡಿ ಇರೋವಂಥದ್ದು. ನೀವೇನು ಅಂದರೆ ಒಂದು ಫೆನ್ಸಿಂಗ್ ಮಾಡಿಕೊಂಡು ಒಂದು ಬೋರ್ ಹಾಕ್ಸ್ಕೋಬೇಕಾಗುತ್ತೆ ಅಷ್ಟೇ. ಡಾಕ್ಯುಮೆಂಟು ಅಷ್ಟೇ ನಿಮಗೆ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟು ರೆಡಿ ಇದೆ. ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ಇದು ನಿಮಗೆ 2 ಕಿಲೋಮೀಟ್ರ್ ಬಸ್ ರೂಟು, ತಾರ್ ರೋಡಿಂದ 2 ಕಿಲೋಮೀಟ್ರು ಸಬ್ ರೋಡ್ ಇರೋದು. ಅಂದರೆ ಇದು ಇಂಟೀರಿಯರ್ ಅಂತಲೇ ತಿಳ್ಕೊಳ್ಳಿ. ನಾನು ಯಾಕಂದರೆ ಓಪನಾಗಿ ವೀಡಿಯೋದಲ್ಲಿ ಹೇಳ್ಬಿಡ್ತಾ ಇದ್ದೀನಿ ನಿಮಗೆ. ನೀವು ಹೋಗ್ತಾ ಇಂಟೀರಿಯರ್ ಥರನೇ ಕಾಣುತ್ತೆ ಅದು. ನೀವು ಇಂಟೀರಿಯರ್ ಅಂತ ತಿಳ್ಕೊಂಡ್ರು ತಪ್ಪಿಲ್ಲ. ಅಂದರೆ ಅಲ್ಲೆಲ್ಲ ರೈತರು ತುಂಬ ಚೆನ್ನಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ವಿಲೇಜ್ಗೆ ಜಸ್ಟ್ ನಿಮಗೆ 1 ಕಿಲೋಮೀಟ್ರಲ್ಲಿ ವಿಲೇಜ್ ಇದೆ. ಅಂದರೆ 2 ಕಡೆ ಕನೆಕ್ಟಿವಿಟಿ ಇದೆ ರಸ್ತೆ ಅಂತ. ಇದು ಒಂದು ಕಡೆ ಅಷ್ಟು ಇನ್ನೂ ಕ್ಲಿಯರ್ ಆಗಿಲ್ಲ, ಒಂದು ಕಡೆ ಆಲ್ರೆಡಿ ಕಾರ್ಯ ಹೋಗಿ ನೋಡಿ. ಇದು ಹದ್ಬಸ್ತಾಗಿ ಬೌಂಡ್ರಿ ಬಣ್ಣ ಹೊಡೆದಿದ್ದಾರೆ ನೋಡಿ, ಕಲ್ಲಿಗೆ ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿದೆ. ಬೌಂಡ್ರಿನೂ ಅಷ್ಟೇ ನಿಮಗೆ ಒಂದೇ ಬಾಕ್ಸ್ ಟೈಪು ತುಂಬ ಚೆನ್ನಾಗಿದೆ. ಉಳುಮೆ ಮಾಡಿಲ್ಲ ಸ್ನೇಹಿತರೆ. ನೋಡಿ ಪಕ್ಕದಲ್ಲೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಮುಂದೆ ನೋಡಿ. ಮಣ್ಣಂತೂ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನೀವು ಇಲ್ಲಿ ತೆಂಗು, ಅಡಿಕೆ, ಅರಿಶಿನ, ಕಬ್ಬು, ಬಾಳೆ, ಜೋಳ, ಸೀಬೆ, ನುಗ್ಗೆ, ಬಟರ್ ಫ್ರೂಟು, ಡ್ರ್ಯಾಗನ್ ಫ್ರೂಟು, ಆರೆಂಜು, ಮೋಸಂಬೆ, ಈ ರೀತಿ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ ಮಾಡ್ಬೋದು ಸ್ನೇಹಿತರೆ. ಮಣ್ಣಂತೂ ಅಷ್ಟೇ ಚೆನ್ನಾಗಿದೆ. ಭೂಮಿ ಅಂತೂ ಇನ್ನೊಂದೇನು ಅಂದರೆ ನಿಮಗೆ ಫಾರೆಸ್ಟ್ಗೂ ಸಹ ಹತ್ತಿರದಲ್ಲಿದೆ ಲ್ಯಾಂಡು. ಒಂದು ತುಂಬ ನಿಸ್ಸಬ್ಬದವಾಗಿರೋವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲ ನಿಮಗೆ. ಇಂಟೀರಿಯರಿಂದ ನೀವು ಬೇಕಾದ್ರೆ ವೀಕೆಂಡಲ್ಲಿ ಬಂದರೂ ಆರಾಮಾಗಿ 1 or 2 ಡೇಸ್ ಇದ್ದು ಹೋಗ್ಬೋದು ಇಲ್ಲಿ. ನೋಡಿ ಆ ಬೌಂಡ್ರಿ ಏನು ಕಾಣ್ತಾ ಇದೆ, ಪೂರ್ತಿ ಮೆಳೆಗಳು, ಗಿಡದ ಮೇಳೆ ಪೂರ್ತಿ ಬಾಕ್ಸ್ ಆಗಿದೆ. ಗೌರ್ಮೆಂಟ್ ಹದ್ಬಸ್ತೆಲ್ಲಾಗಿ ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿರೋದು. ಈ ಏರಿಯಾ ನೀರು ಚೆನ್ನಾಗಿದೆ ಸ್ನೇಹಿತರೆ. ಅಕ್ಕಪಕ್ಕದಲ್ಲೆಲ್ಲ 1 ಕಿಲೋಮೀಟ್ರಲ್ಲಿ ಒಂದು ಮೇಯ್ನ್ ಚಾನಲ್ಲು ಸಹ ಇದೆ ಅಲ್ಲೇ. ಬೆಂಗಳೂರಿಂದ ಆಲ್ಮೋಸ್ಟ್ ಸ್ನೇಹಿತರೆ 145 ಕಿಲೋಮೀಟ್ರ್ ಆಗುತ್ತೆ ಇದು. ಮೈಸೂರಿಂದ ತಗೊಂಡ್ರೆ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದನೂ ಸಹ ನಿಮಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಆಫ್ಟರ್ ಟಿ ನರಸೀಪುರ, ಇದು ಟಿ ನರಸೀಪುರದಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಾನು ಹೇಳಿದ್ನಲ್ಲಿ ನಿಮ್ಗೆ ಅವಲ್ಲೇ ತಾರ್ ರೋಡಿಂದ ಬಸ್ ರೂಟ್ ಅದು. ಅಲ್ಲಿಂದ 2 ಕಿಲೋಮೀಟ್ರ್ ಸಬ್ ರೋಡು ಲ್ಯಾಂಡ್ಗೆ. ಅಂದರೆ ಗೌರ್ಮೆಂಟ್ ರೋಡು, ಏನು ತೊಂದರೆ ಇಲ್ಲ ನಿಮಗೆ ಸ್ನೇಹಿತರೆ. ಟೋಟಲ್ಲು 1 ಎಕರೆ 20 ಗುಂಟೆಗೆ ಇವರು 22 ಲಕ್ಷ ಫೈನಲ್ ಅಂತ ಹೇಳಿದರೆ ನೆಗೋಷಿಯಬಲ್ ಇಲ್ಲ. ನಿಮಗೆ ನೇರವಾಗಿ ಓನರ್ ಶೀಟಿಂಗ್ ಕೊಡಿಸ್ತೀನಿ, ಅದರಲ್ಲೇನು ವ್ಯತ್ಯಾಸ ಇಲ್ಲ. ನೀವು ಟೀ ಕುಡ್ಡು, ಸ್ಯಾಂಡಲ್ವುಡ್ಡು, ರೆಡ್ ಸ್ಯಾಂಡಲು, ಮಹಾಗನಿ, ಈ ರೀತಿ ಬೇರೆ ಯಾವುದೇ ಬೆಳೆ ಬೇಕಾದ್ರೂ ಹಾಕ್ಬೋದು ಸ್ನೇಹಿತರೆ. ಇನ್ನೊಂದೇನು ಅಂದರೆ ನೀವು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೂ ಮಾಡಿ ಭೂಮಿನ ಬಿಡ್ಬೋದು ಫ್ಯೂಚರಲ್ಲಿ. ಭೂಮಿ ಅಂತೂ ತುಂಬ ಬೆಲೆ ಹೈಕ್ ಆಗ್ತಾಯಿದೆ ರೇಟ್ಗಳೆಲ್ಲ. ನೋಡಿ ಸೇಮ್ ಇದೇ ಥರ ರೆಡ್ ಸಾಯಲ್ಲು. ದಯವಿಟ್ಟು ಸ್ನೇಹಿತರೆ ಪಂಚಮುಖಿ ಪ್ರಾಪರ್ಟೀಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಏನೇ ಡೌಟ್ ಇರೋ ಕಾಲ್ ಮಾಡಿ ಸ್ನೇಹಿತರೆ. 9448622855. ಇವ್ರದ್ದು ಸೆಲ್ಫ್ ಅಕ್ವೇರ್ ಸ್ನೇಹಿತರೆ. ಒಂದು 2ರಿಂದ 3 ಟ್ರಾನ್ಸಾಕ್ಷನ್ ಆಗಿದೆ ಈ ಪ್ರಾಪರ್ಟಿ. ಇವರು ಸ್ವಯಾರ್ಜಿತ ತಗೊಂಡಿದ್ದಾರೆ. ಭೂಮಿನೂ ಅಷ್ಟೇ ನಿಮಗೆ ಒಂದೇ ಫ್ಲಾಟಾಗಿ ತುಂಬ ಚೆನ್ನಾಗಿದೆ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಭೂಮಿ ಹಳೆ ದಿಂಡ ಇನ್ನೊಂದು ಆ ರೀತಿ ಏನಿಲ್ಲ. ಒಂದೇ ಫ್ಲಾಟಾಗಿ ಭೂಮಿ ಅಂತೂ ಚೆನ್ನಾಗಿದೆ. ಖರಾಬ್ ಲ್ಯಾಂಡ್ ಮಾತ್ರ ಒತ್ತುವರಿ ನಿಮಗೆ ಒಂದು 8-10 ಗುಂಟೆ ಸಿಗುತ್ತೆ. ಕೆಂಪು ನೋಡ್ತಾ ಇರಲ್ಲ ಭೂಮಿ. ಸೇಮ್ ಅಲ್ಲಿ ಏನು ನೋಡ್ತೀರಾ ಸೇಮ್ ಸೈಲ್. ಇದು ಉಳುಮೆ ಮಾಡಿಲ್ಲ. ಉಳುಮೆ ಮಾಡಿದ್ರೆ ಅಷ್ಟೇ ಸೂಪರಾಗಿ ಕಾಣುತ್ತೆ. ನಿಮಗೆ ಬೆಟ್ಟದ ವ್ಯೂಸ್ ಎಲ್ಲ ಇದೆ ಪಕ್ಕದಲ್ಲಿ. ಒಂದು ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು.
ನೋಡಿ ಅದು ಉಳುಮೆ ಮಾಡಿರೋ ಲ್ಯಾಂಡು ಪಕ್ಕದ್ದು ಅದು.